ಮಾಣಿಕ್ ಪರೇಡ್ ಮೈದಾನದಿಂದ ರಾಜ್ಯಪಾಲರು ಮಾತಾಡ್ತಾ ಇದ್ರು. ಸರ್ಕಾರ ನಡೀತಿರುವಂಥ ದಾರಿ ಜೊತೆಗೆ ಇಂಪ್ಲಿಮೆಂಟ್ ಮಾಡಿರುವಂಥ ಯೋಜನೆಗಳು ಅದೆಲ್ಲದರ ಬಗ್ಗೆನೂ ಕೂಡ ರಾಜ್ಯಪಾಲರು ಮಾತಾಡ್ತಾ ಇದ್ರು. कुछ कलम में तेज चाल से मन से गुजरा आर्मी कंडीजेंट आगे ब्रेड दिन में दाहिने चलेगा दाहिने मत ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಹಾಗೂ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಈಗಾಗಲೇ ಪಥಸಂಚಲನ ಆರಂಭ ಆಗಿದೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ತುಂಬ ಐತಿಹಾಸಿಕ ಹಿನ್ನೆಲೆ ಇರುವಂಥ ತಂಡಗಳು ಕೂಡ ಇದರಲ್ಲಿ. ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ ನಿಂದ ವರ್ಷಕ್ಕೆ 2 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪಾಲ್ಗೊಳ್ತಿರುವಂಥದ್ದು ವಿಶೇಷ ಸಂಗತಿ. ಒಂದು ರಾಷ್ಟ್ರಪತಿಗಳ ರಕ್ಷಣಾ ದಳ ಅನ್ನುವಂಥದ್ದಿದೆ ಅವಿನಾಶ್. ಅದು ಭಾಳ ಹಿಂದಿನಿಂದಲೂ ಕೂಡ ಇರುವಂಥದ್ದು. ಅದನ್ನೇನು ಅಂತಂದ್ರೆ ಅದನ್ನು ಸಾಕಷ್ಟು ಸಂದರ್ಭಗಳಲ್ಲಿ ನವೀಕರಿಸಿ ಯಾವ್ಯಾವ ರೀತಿ ಬೇರೆ ಬೇರೆ ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡಿ ಅದನ್ನು ಮಾಡಿರುವಂಥದ್ದು. ಅದು ಕೂಡ ಇವತ್ತು ಇಲ್ಲಿ ಪಥಸಂಚಲನ ಮಾಡುತ್ತೆ. 1773ರಲ್ಲಿ ಆರಂಭ ಆದಂಥ ಅಂಗರಕ್ಷಕ ದಳ ಅದು. ಅಂಗರಕ್ಷಕ ದಳ ಕುದುರೆ ಮೇಲೆ ಸಾಗುವಂಥ ಅಂಗರಕ್ಷಕರು ಅವರು ಕೂಡ ಇವತ್ತು ಪ್ರದರ್ಶನವನ್ನು ನೀಡ್ತಾರೆ. 250 ವರ್ಷಗಳ ಇತಿಹಾಸ ಇದೆ. 250 ವರ್ಷಗಳ ಇತಿಹಾಸ ಅಂತಂದ್ರೆ ನಾವು ಅಂದ್ಕೊಳ್ಳಿಕ್ಕೆ ಸಾಧ್ಯನಾ? ಲೆಕ್ಕ ಹಾಕೊಳ್ಳಿ. ರಾಷ್ಟ್ರಪತಿಗಳ ಬೆಂಗಾವಲಿಗೆ ಇರುವಂಥ ವೀರ ಯೋಧರ ಪಡೆಯದು. ದೇಶದಲ್ಲೇ ಅತ್ಯುತ್ತಮ ಅಶ್ವಾರೋಹಿಗಳು ಇವರು ಅನ್ನುವಂಥ ಖ್ಯಾತಿ ಇವರದ್ದು. ಇವರು ಬೇರೆ ಬೇರೆ ಯುದ್ಧಗಳಲ್ಲೂ ಕೂಡ ಪಾಲ್ಗೊಂಡಿರುವಂಥವ್ರು. 62ರ ಚುನ್ಮುಲ್ ಯುದ್ಧ, 88ರ ಆಪರೇಷನ್ ಪವನ್, 99ರ ಆಪರೇಷನ್ ವಿಜಯ್, ಸಿಯಾಚಿನಲ್ಲಿ ನಡೆದಂಥ ಈ ಮೇಘದೂತ ಆಪರೇಷನ್, ಇದೆಲ್ಲದರಲ್ಲೂ ಕೂಡ ಪಾಲ್ಗೊಂಡಿರುವಂಥವರು. ಅಂಥ ಅಂಗರಕ್ಷಕರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಾರೋಟಿನಲ್ಲಿ ಸಾಕ್ತಿರುವಂಥ ನಾವು ನೋಡ್ತಾ ಇದ್ದೀವಿ. ತೆರೆದ ಜೀಪ್ನಲ್ಲಿ ಹೋಗ್ತಿರುವಂಥ ರಾಜ್ಯಪಾಲರು ಈಗಾಗಲೇ ಒಂದು ಸುತ್ತನ್ನು ಮುಗಿಸಿ ಅವರು ನಿಂತಿದ್ದಾರೆ. ಗೌರವ ವಂದನೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮಗೆ ನಿಜವಾಗ್ಲೂ ಇಲ್ಲಿ ಎಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ, ಒಂದು ಪರೇಡ್ ಕಮಾಂಡರ್ ಶ್ರೀ ಸಚಿನ್ ಸಿನ್ಹಾ ಅವರು ಉತ್ತರ ಭಾರತದವರಾಗಿ ಇಲ್ಲಿ ಪರೇಡ್ ಕಮಾಂಡರ್ ಆಗಿ ಎಲ್ಲ ರೀತಿಯ ಗೌರವಗಳನ್ನ ವಂದನೆಗಳನ್ನ ಸ್ವೀಕರಿಸಿದ್ದು ಅಥವಾ ನೀಡಿದ್ದಾದ್ರೆ, ಮತ್ತೊಂದು ಕಡೆ ಸೆಕೆಂಡ್ ಕಮಾಂಡರ್ ಅಂದ್ರೆ ದ್ವಿತೀಯ ಕಮಾಂಡರ್ ಆಗಿ ಶ್ರೀ ಸತೀಶ ಡಿ ಅವರನ್ನ ನಾವು ಕಾಣ್ತಾ ಇದ್ದೇವೆ. ಅವರು ಕನ್ನಡದವರು, ಕರ್ನಾಟಕದವರು ಅಂತ ಹೇಳೋದಕ್ಕೆ ಹೆಮ್ಮೆ ಆಗತ್ತೆ. ಈ ಎಲ್ಲವನ್ನು ಅಂಗರಕ್ಷಕರ ಹಿನ್ನೆಲೆ ಏನು ಹೇಳಿದ್ವಿ ಅವಿನಾಶ್, ಅದೆಲ್ಲವೂ ಕೂಡ ಅಂದ್ರೆ ದೆಹಲಿನಲ್ಲಿ ರಾಷ್ಟ್ರಪತಿಗಳಿಗೆ ಯಾವ ರೀತಿ ರಕ್ಷಣೆ ಕೊಡುತ್ತೆ ಅನ್ನುವಂಥದ್ದು ಇನ್ನು ರಾಜ್ಯದ ದೃಶ್ಯಗಳನ್ನು ನಾವು ನೋಡ್ತಾ ಇದೀವಿ. ಈಗಾಗಲೇ ತೆರೆದ ಜೀಪ್ ಮುಖಾಂತರ ಒಂದು ಸುತ್ತ ಹಾಕಿರುವಂತಹ ರಾಜ್ಯಪಾಲರು ಈಗ ಗೌರವ ವಂದನೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಮಾಣಿಕ್ ಪರೇಡ್ ಮೈದಾನದಿಂದ ನೇರ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ದೆಹಲಿನಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೂ ಕೂಡ ಇದೊಂದು ಮರೆಯಲಾಗದಂತಹ ದಿನ. ಇದು 40 ವರ್ಷದ ಬಳಿಕ ಸಾರೋಟಿನಲ್ಲಿ ಇವತ್ತು ರಾಷ್ಟ್ರಪತಿಗಳು ಬಂದಿಳಿದ್ದಾರೆ. ನಾವು ನೋಡಿದ್ವಿ, ಏನೊಂದು ರಾಜಪಥ ಈಗ ಕರ್ತವ್ಯ ಪಥ ಆಗಿದೆ. ಆ ಕರ್ತವ್ಯ ಪಥದಲ್ಲಿ ಸಾರೋಟ್ನಲ್ಲಿ ರಾಷ್ಟ್ರಪತಿಗಳು ಸಾಗ್ತಾರೆ. ವಿಶೇಷ ಕಾರಣದಲ್ಲಿ ಇಲ್ಲಿ ತನಕ ರಾಷ್ಟ್ರಪತಿಗಳು ಬರ್ತಾ ಇದ್ರು. ಆದ್ರೆ ಈ ಬಾರಿ ಸಾರೋಟ್ ಮುಖಾಂತರ ರಾಷ್ಟ್ರಪತಿಗಳು ಬರ್ತಾರೆ. ರಾಷ್ಟ್ರ ಧ್ವಜಾರೋಹಣದ ಸಂದರ್ಭದಲ್ಲಿ ಗನ್ ಸೆಲ್ಯೂಟ್ ಅನ್ನು ನೀಡಲಾಗುತ್ತೆ. ಆಮೇಲೆ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣ ಮಾಡ್ತಾರೆ. ರಾಷ್ಟ್ರ ಧ್ವಜಕ್ಕೆ ಗೌರವವನ್ನ ಸಲ್ಲಿಸ್ತಾರೆ. ಅದಾದ ನಂತರ ಗೌರವ ವಂದನೆಯನ್ನು ಕೂಡ ಸ್ವೀಕರಿಸ್ತಾರೆ. ರಾಷ್ಟ್ರಪತಿಗಳ ಗನ್ ಪ್ಲೇಟೂನ್ ಇದರಿಂದ 21 ಗನ್ ಸೆಲ್ಯೂಟ್. ರಾಷ್ಟ್ರ ಧ್ವಜಕ್ಕೆ ನೀಡುವಂತಹ ಅತ್ಯುನ್ನತ ಮಿಲಿಟರಿ ಗೌರವ ಇದು. ಸ್ವದೇಶಿ ನಿರ್ಮಿತ 105 mm ಫೀಲ್ಡ್ ಗನ್ಗಳಿಂದ ಈ ಗೌರವವನ್ನ ಕೊಡಲಾಗುತ್ತೆ. ಈ ಸಂದರ್ಭದಲ್ಲಿ ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿಯನ್ನು ಮಾಡ್ತವೆ.
105 ಹೆಲಿಕಾಪ್ಟರ್ ಯೂನಿಟ್ 105 ಹೆಲಿಕಾಪ್ಟರ್ ಯೂನಿಟ್ ಏನಿದೆ ಅದರಿಂದ ಬಾಣದ ತಲೆ ಆಕಾರದ ವ್ಯೂಹವನ್ನು ಕೂಡ ರಚನೆ ಮಾಡಲಾಗುತ್ತೆ. ಪ್ರತಿ ಸಂಚಲನವನ್ನ ನೋಡಿದಾಗ ನಮಗೂ ಕೂಡ ರೋಮಾಂಚನವಾಗುತ್ತೆ. ಇನ್ನೀಗ ನಾವು ನೋಡ್ತಾ ಇದ್ದೀವಿ KSISF ಕಿರಣ್ ಕುಮಾರ್ SH ಅವರ ಮುಂದಾಳತ್ವದಲ್ಲಿ ಅವರ ಪಥ ಸಂಚಲನವನ್ನ ನೋಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಅದೊಂದು ಹೆಮ್ಮೆಯ ಅಭಿಮಾನ, ನಮ್ಮ ರಾಜ್ಯದ ಗೌರವ. ಹಾಗೆ CAR ಕಿರಣ್ ಕುಮಾರ್ L ಅವರ ಮುಂದಾಳತ್ವದಲ್ಲಿ, ಹಾಗೆ BCP ಟ್ರಾಫಿಕ್ ಆಂಜಿನಪ್ಪ HM ಅವರ ಮುಂದಾಳತ್ವದಲ್ಲಿ ನೋಡ್ತಾ ಇದ್ದೀವಿ. ಅಂಡ್ ಇದೀಗ ಶ್ವಾನದಳವನ್ನ ನೋಡುತ್ತೀವಿ. ಅದಕ್ಕಿಂತ ಮುಂಚೆ BCF ಟ್ರಾಫಿಕ್ ಆಂಜನಪ್ಪ HM ಅವರ ನೇತೃತ್ವದಲ್ಲಿ ನಾವು ಅದನ್ನು ಗಮನಿಸ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ನಾವು ವಿಶೇಷವಾಗಿ ಶ್ವಾನವು ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಆ ನಿಟ್ಟಿನಲ್ಲಿ ಶ್ವಾನ ದಳವನ್ನು ನಾವು ಗಮನಿಸ್ತಾ ಇದ್ದೀವಿ. RSI ಶಿವರಾಜ್ DA ಅವರ ಮುಂದಾಳತ್ವದಲ್ಲಿ ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಅವರನ್ನ ತರಬೇತಿ ಮಾಡುವ ಮೂಲಕ ಅದನ್ನು ಕೂಡ ನಾವು ಎಲ್ಲ ಹಂತದಲ್ಲಿ ವಿಶೇಷವಾಗಿ ಮಾನ್ಯ ರಾಜ್ಯಪಾಲರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಜೈಲರಾದಂತಹ ಶ್ರೀಯುತ ಅನಿಲ್ ಕುಮಾರ್ ಬಡ್ಗೇರ್ ಅವರ ಮುಂದಾಳತ್ವದಲ್ಲಿ ತಂಡವನ್ನ ಗಮನಿಸ್ತಾ ಇದ್ದೀವಿ. ಇದೀಗ ಮೊಹಮ್ಮದ್ ಜುನೈದ್ NCCಯ ತಂಡವನ್ನ ನಾವು ಗಮನಿಸ್ತಾ ಇದ್ದೇವೆ. ಇದೀಗ NCCಯ ತಂಡಗಳು ನೋಡ್ತಾ ಇದ್ದೀರಾ, ಸಾಕಷ್ಟು ಶಾಲೆಯ ವಿದ್ಯಾರ್ಥಿಗಳು BBMPಯ ವತಿಯಿಂದಲೂ ಕೂಡ ಈಗ ವಿದ್ಯಾರ್ಥಿಗಳು ಬಂದಿರೋದು. ಶಾಲೆಯ ವಿದ್ಯಾರ್ಥಿಗಳಿಗೆ NCCಯ ಪೆರೇಡ್ ಈಗ ಸಾಗ್ತಾ ಇದೆ. ಸೊ ಕೇರಳದ ಒಂದು ಟೀಮ್ ಆಗಲೇ ಅಲ್ಲಿ ಪಥಸಂಚಲನದಲ್ಲಿ ಸಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಹೀಗೆ ಬೇರೆ ಬೇರೆ ತಂಡಗಳಿಂದ ರಾಷ್ಟ್ರಪತಿಗಳಿಗೆ ನಾವು ಬೆಂಗಳೂರಿನಲ್ಲಿ ದೆಹಲಿಯಲ್ಲಿ ನೋಡಿದ್ರೆ ರಾಜ್ಯಪಾಲರಿಗೆ ಬೆಂಗಳೂರಿನಲ್ಲಿ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಗೌರವ ವಂದನೆ ಆಗ್ತಾ ಇದೆ. ಸೊ ಆಗ್ಲೇ ನಿಮಗೆ ತಿಳಿಸ್ತಾ ಇದ್ವಿ ಯಾವ ತಂಡಗಳು ಬರ್ತಾ ಇದಾವೆ ಅನ್ನೋದನ್ನ. ಸೊ PLC ರೂಪಾಜಿ ಅವರ ಮುಂದಾಳತ್ವದಲ್ಲಿ ಈಗ ಸಾಕ್ತಿರುವಂತ ಶಾಲೆಯ ಒಂದು ಟೀಮ್ ಈಗ ಇನ್ನು TFO ಅವಿನಾಶ್ ಅವರ ಮುಂದಾಳತ್ವದಲ್ಲಿ ಮತ್ತೊಂದು ಟೀಮ್ ಈಗ ಸಾಕ್ತಾ ಇರೋದು. ಫೈರ್ ಫೋರ್ಸ್ ನ ಪಥಸಂಚಲನ ಈಗ ಸಾಕ್ತಿರೋದನ್ನ ನಾವು ಆಗ್ಲೇ ನೋಡ್ತಾ ಇದ್ವಿ. ಸೊ ಈಗ NCCಯ ಕೆಡೆಟ್ಗಳು ಪೆರೇಡ್ ನಲ್ಲಿ ಸಾಕ್ತಿರುವಂತದ್ದು ರಾಜ್ಯಪಾಲರಿಗೆ ಗೌರವ ಸಲ್ಲಿಸ್ತಿರುವಂತ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಥಾರ್ ಸ್ಕೌಟ್ ಮಾನ್ಯ R ಅವರ ಮುಂದಾಳತ್ವದಲ್ಲಿ ಸಾಕ್ತಿರುವಂತ ಈಗ ನಾವು ನೋಡಬಹುದು. ಥಾರ್ ಸ್ಕೌಟ್ ವಿಶೇಷವಾದಂತಹ ಸ್ಕೌಟ್ ಇದು. ಸ್ಕೌಟ್ ಅಂಡ್ ಗೈಡ್ಸ್ ನ ವಿದ್ಯಾರ್ಥಿಗಳು ಈಗ ಅಲ್ಲಿ ಪಥಸಂಚಲನದಲ್ಲಿ ಸಾಕ್ತಿರೋದು. ಇನ್ನು ಸಿವಿಲ್ ಡಿಫೆನ್ಸ್ ಸಮೂಹ ಈಗ ಸಾಕ್ತಿರುವಂತ ಪೆರೇಡ್ ನಲ್ಲಿ ಹೋಗ್ತಿರುವಂತಹ ಟೀಮ್ ಸಿವಿಲ್ ಡಿಫೆನ್ಸ್ ನ ಸಮೂಹ. ಹೆಮ್ಮೆಯ ಅಭಿಮಾನ ಭಾರತೀಯರೆಂಬ ಗರ್ವವನ್ನು ಕೂಡ ನಾವು ಕಾಣ್ತೇವೆ. ಸಿವಿಲ್ ಡಿಫೆನ್ಸ್ ಐಶ್ವರ್ಯ S ಅವರ ಮುಂದಾಳತ್ವದಲ್ಲಿ ಸಿವಿಲ್ ಡಿಫೆನ್ಸ್ ನ ಟೀಮ್ನವರು. ಇನ್ನು ರಕ್ಷಿತಾ M ಅವರ ಮುಂದಾಳತ್ವದ ಮತ್ತೊಂದು ಟೀಮ್ ಈಗ ಸಾಕ್ತಾ ಇದೆ. ಶಾಲಾ ಬಾಲಕಿಯರು ಈಗ ರಾಜ್ಯಪಾಲರಿಗೆ ಗೌರವ ವಂದನೆ ಸಲ್ಲಿಸ್ತಿರುವಂತದ್ದು. ಸ್ಕೌಟ್ಸ್ ಅಂಡ್ ಗೈಡ್ಸ್ NCC. ಇನ್ನು ವೆಂಕಟಾಪುರದ ಗವರ್ಮೆಂಟ್ ಮಾಡರ್ನ್ ಸ್ಕೂಲ್ ಇಲ್ಲಿನ ತಂಡ ಈಗ ನೀವು ಗಮನಿಸ್ತಾ ಇದ್ದೀರಾ. ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಒಂದು ಶಿಸ್ತು ಸಂಯಮ ಇರಬೇಕು. ಅದಕ್ಕೆ ಪೂರಕವಾಗಿ ಇಂತಹ ಪಥ ಸಂಚಲನಗಳು ಈಗ ಪಥ ಸಂಚಲನದಲ್ಲಿ ಸಾಕಷ್ಟು ಶಿಸ್ತು ಸಂಯಮದಲ್ಲಿ ಸಾಕ್ತಿರುವಂತಹ ವಿದ್ಯಾರ್ಥಿಗಳು ಅವರ ಮುಂದಾಳತ್ವದಲ್ಲಿ ನಾವು ಆ ಪಥ ಸಂಚಲನವನ್ನ ಗಮನಿಸ್ತಾ ಇದ್ದೀವಿ. ಪೊಲೀಸ್ ಪಬ್ಲಿಕ್ ಸ್ಕೂಲ್ ನ ಇದೀಗ PPS ಪೊಲೀಸ್ ಪಬ್ಲಿಕ್ ಸ್ಕೂಲ್ ಅಲ್ಲಿನ ಟೀಮ್ ಈಗ ಪಥ ಸಂಚಲನದಲ್ಲಿ ಸಾಕ್ತಿರುವಂತಹ ದೃಶ್ಯ ನಾವು ನೋಡ್ತಾ ಇರೋದು. PPS ಪೊಲೀಸ್ ಪಬ್ಲಿಕ್ ಸ್ಕೂಲ್. ರಾಜೇಂದ್ರ ಜೋಶಿ ಅವರ ಮುಂದಾಳತ್ವದಲ್ಲಿ ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್ ಇನ್ನು ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್ ನ ರಾಜೇಂದ್ರ ಜೋಶಿ ಅವರ ನೇತೃತ್ವದಲ್ಲಿ ನಡೀತಿರುವಂತಹ ಸಾಕ್ತಿರುವಂತಹ ಪಥ ಸಂಚಲನ ಇದು. ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಈಗ ವಿದ್ಯಾರ್ಥಿಗಳಿಂದ ಈಗ ಗೌರವ ಸೂಚನೆ ಆಗ್ತಾ ಇದೆ. ಎಂಡೋವರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ನ ಟೀಮ್ ಈಗ ನೀವು ನೋಡ್ತಿರುವಂತಹ ಟೀಮ್ ಈಗ ರಾಜ್ಯಪಾಲರಿಗೆ ಗೌರವ ವಂದನೆ ಸಲ್ಲಿಸ್ತಿರೋದು. ಫ್ಲೋರೆನ್ಸ್ ಟೀಮ್ ಈಗ ಆ ಶಾಲೆಯ ತಂಡ ನೀವು ಗಮನಿಸ್ತಾ ಇದ್ದೀರಾ. ಫ್ಲೋರೆನ್ಸ್ ಪಬ್ಲಿಕ್ ಶಾಲೆ. ಸೊ ಇವರ ಪಥಸಂಚಲನದಲ್ಲಿ ಈಗ ಇವರು ಸಾಕ್ತಿರುವಂತಹ ದೃಶ್ಯ.
ರಾಜ್ಯಪಾಲರಿಗೆ ಗೌರವ ವಂದನೆ ಸೂಚಿಸಲಾಗ್ತಾ ಇದೆ. ಒಟ್ಟಾಗಿ ನಾವು ಇಂಥ ಪಥ ಸಂಚಲನವನ್ನು ಮಾಡಿದಾಗ ಅಥವಾ ಹೆಜ್ಜೆಗಳನ್ನ ಹಾಕಿದಾಗ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತಹ ಮನೋಭಾವ. ಇನ್ನೀಗ ನಾವು ಗಮನಿಸ್ತಾ ಇದ್ದೀವಿ ತನುಷಾ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ರಾಜರಾಜೇಶ್ವರಿ ಇಂಗ್ಲಿಷ್ ಶಾಲೆಯ ಮಕ್ಕಳನ್ನ ಪ್ರತಿ ಹಂತವನ್ನು ನೋಡಿದಾಗ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನಾವು ಗೌರವ ಸೂಚಿಸಬೇಕು, ಅಲ್ಲಿ ಬೇಕಾಗಿರುವಂತಹ ಸಂಯಮವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನೀಗ ಮುಂದೆ ನಾವು ಗಮನಿಸ್ತಾ ಇದ್ದೀವಿ ಆದಿತ್ಯ ರಾಜ್ ಅವರ ಮುಂದಾಳತ್ವದಲ್ಲಿ ರಾಷ್ಟ್ರೀಯ ಮಿಲಿಟರಿ ಶಾಲೆಯ ವಿದ್ಯಾರ್ಥಿಗಳನ್ನ ಗಮನಿಸ್ತಾ ಇದ್ದೇವೆ. ಇದನ್ನ ನಾವು ಗಮನಿಸ್ತಾ ಇದ್ದೀವಿ ಆದಿತ್ಯ ರಾಜ್ ಅವರ ಮುಂದಾಳತ್ವದಲ್ಲಿ ರಾಷ್ಟ್ರೀಯ ಮಿಲಿಟರಿ ಶಾಲೆಯ ವಿದ್ಯಾರ್ಥಿಗಳ ಪಥ ಸಂಚಲನ. ಇನ್ನು ಸಂಹಿತಾ ಪ್ರಭು ಅವರ ಮುಂದಾಳತ್ವದಲ್ಲಿ ಪ್ರೆಸಿಡೆನ್ಸಿ ಶಾಲೆ ನಂದಿನಿ ಬಡಾವಣೆಯ ವಿದ್ಯಾರ್ಥಿಗಳನ್ನ ಗಮನಿಸ್ತಾ ಇದ್ದೀವಿ. ಇಲ್ಲಿ ಪ್ರತಿ ಬಾರಿ ಕೂಡ ಅಷ್ಟೇ ಎಲ್ಲಾ ಶಾಲೆಗಳು ಇಂತಹ ಗಣರಾಜ್ಯ ಈಗ ಬೆಂಗಳೂರಿನ ಬಹುತೇಕ ಶಾಲೆಗಳ ಒಂದು ಟೀಮ್ಗಳು ಈಗ NCC, ಸ್ಕೌಟ್ಸ್ ಅಂಡ್ ಗೈಡ್ಸ್, ರಾಜರಾಜೇಶ್ವರಿ ಸ್ಕೂಲ್ನ ವಿದ್ಯಾರ್ಥಿಗಳು ನೋಡಿದ್ವಿ. RP ಪಬ್ಲಿಕ್ ಸ್ಕೂಲ್ ಇದೀಗ ಅವರ ತಂಡ. ನಾವು ಗಮನಿಸ್ತಾ ಇದ್ವಿ. ಇದೀಗ ನಾವು ನಾಗೇಶ್ ಹಾಗೂ ಮೋನಿಕಾ ಅವರ ಮುಂದಾಳತ್ವದಲ್ಲಿ ವಿಶೇಷ ಪಥಸಂಚಲನದಲ್ಲಿ ಈಗ ಮತ್ತೊಂದು ತಂಡ ಸಾಗ್ತಾ ಇದೆ. RV ಪಬ್ಲಿಕ್ ಶಾಲೆ ಇಲ್ಲಿನ ತಂಡ ಈಗ ಮುಂದಿನ ಟೀಮ್ ಆಗಿ ಬರ್ತಿರೋದು. ಮೋನಿಕಾ ಅವರ ಮುಂದಾಳತ್ವದಲ್ಲಿ ಸಾಗ್ತಿರುವಂತ ಒಂದು ಟೀಮ್. ಇದು ಮಾಣಿಕ್ ಶಾ ಪರೇಡ್ ಮೈದಾನದ ನೇರ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಬೇರೆ ಬೇರೆ ಶಾಲೆಯ ತಂಡಗಳು ಈಗ ಸಾಗ್ತಿರುವಂತಹ ದೃಶ್ಯವನ್ನ. ರಾಜ್ಯಪಾಲರಿಗೆ ಗೌರವ ವಂದನೆ. ರಮಣ ಮಹರ್ಷಿ ಅಕಾಡೆಮಿ ಫಾರ್ ದ ಬ್ಲೈಂಡ್ ರಿಜಿಸ್ಟ್ರೇಷನ್ JP ನಗರ. ಸೊ ಇಲ್ಲಿನ ವಿದ್ಯಾರ್ಥಿಗಳು ಈಗ ಪಥಸಂಚಲನದಲ್ಲಿ ಸಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ರಾಜ್ಯಪಾಲರಿಗೆ ಗೌರವ ವಂದನೆ ಸೂಚಿಸ್ತಾ ಇದ್ದಾರೆ. ಈಗ ಮತ್ತೊಂದು ತಂಡ ಈಗ ನೀವು ನೋಡ್ತಾ ಇರೋದು ಕ್ರಿಸ್ತು ಜಯಂತಿ NCC ಬ್ಯಾಂಡ್. ಈಗ ನೀವು ನೋಡ್ತಿರುವಂತದ್ದು ಕ್ರಿಸ್ತು ಜಯಂತಿ NCC ಬ್ಯಾಂಡ್ ನ ಸದಸ್ಯರನ್ನ ಇವರೆಲ್ಲರೂ ಕೂಡ ರಾಜ್ಯಪಾಲರಿಗೆ ಗೌರವ ವಂದನೆ ಸಲ್ಲಿಸ್ತಿರುವಂತಹ ದೃಶ್ಯ ಇದು. ಈಗ ಮತ್ತೊಂದು ಬ್ಯಾಂಡ್ ನ ಟೀಮ್ ಈಗ ಮುಂದೆ ಸಾಗ್ತಾ ಇರೋದು. ಮಾಣಿಕ್ ಶಾ ಪರೇಡ್ ಮೈದಾನದ ನೇರ ದೃಶ್ಯಗಳು. ಪೊಲೀಸ್ ಪಬ್ಲಿಕ್ ಶಾಲೆ ಆರುಷಿ ಪೊಲೀಸ್ ಪಬ್ಲಿಕ್ ಶಾಲೆಯ ತಂಡ ಈಗ ರಾಜ್ಯಪಾಲರಿಗೆ ಗೌರವ ವಂದನೆ ಸಲ್ಲಿಸ್ತಾ ಇದೆ. PPS ಪೊಲೀಸ್ ಪಬ್ಲಿಕ್ ಸ್ಕೂಲ್ ಇಲ್ಲಿನ ಟೀಮ್ ಈಗ ಗೌರವ ವಂದನೆ ಸಲ್ಲಿಸ್ತಾ ಇದೆ. ಪೊಲೀಸ್ ಪಬ್ಲಿಕ್ ಶಾಲೆ ವಿದ್ಯಾರ್ಥಿ ಬಳಗ ಈಗ ರಾಜ್ಯಪಾಲರಿಗೆ ಗೌರವ ವಂದನೆ ಸಲ್ಲಿಸ್ತಾ ಇದೆ. ಬಹಳ ಶಿಸ್ತಿನಿಂದ ಸಂಯಮದಿಂದ ಅಚ್ಚುಕಟ್ಟಾಗಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಒಂದು ಪೆರೇಡ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಮತ್ತೊಂದು ತಂಡ ನೋಡ್ತಾ ಇದ್ದೀರಾ. ಪ್ರೆಸಿಡೆನ್ಸಿ ಸ್ಕೂಲ್ನ ತಂಡ ಇದು. ನಂದಿನಿ ಬಡಾವಣೆಯ ಪ್ರೆಸಿಡೆನ್ಸಿ ಸ್ಕೂಲ್ನ ತಂಡ ಈಗ ರಾಜ್ಯಪಾಲರಿಗೆ ಗೌರವ ವಂದನೆ ಸಲ್ಲಿಸ್ತಿರುವಂತಹ ಪೆರೇಡ್ನ ದೃಶ್ಯಗಳನ್ನು ನೋಡ್ತೀರಾ. ಬಹಳ ಅದ್ಭುತವಾದಂತಹ ಒಂದು ಪೆರೇಡ್ ಇದು. ದೇಶದ ಬಗ್ಗೆ, ಸಂವಿಧಾನದ ಬಗ್ಗೆ ವಿದ್ಯಾರ್ಥಿಗಳಲ್ಲಿರುವಂತಹ ಅಭಿಮಾನ, ಆ ಶಿಸ್ತು, ಇದೆಲ್ಲವನ್ನು ಕೂಡ ನಾವು ಈ ಪೆರೇಡ್ನಲ್ಲಿ ಗಮನಿಸಬಹುದು. ಶ್ವಾನದಳ ಸೇರಿ 1150ಕ್ಕೂ ಜನರ ಹೆಚ್ಚಿನ ಪಥಸಂಚಲನ ಇವತ್ತು ಭಾಗವಹಿಸ್ತಿರೋದು. ಎಂ ಗಣೇಶನ್ ಸುಬೇದಾರ್ ಅವರ ಆರ್ಮಿ ತಂಡ ಈಗ ನಡಿಗೆಯಲ್ಲಿ ಸಾಗ್ತಿರೋದು. ರಾಜ್ಯಪಾಲರಿಗೆ ಗೌರವ ವಂದನೆ ಸಲ್ಲಿಸ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸುಬೇದಾರ್ ಅವರ ನೇತೃತ್ವದ ತಂಡ. ಮಾಣಿಕ್ ಶಾ ಪರೇಡ್ನ ನೇರ ದೃಶ್ಯಗಳನ್ನ TV9 ಮೂಲಕ ನೀವೀಗ ಗಮನಿಸ್ತಾ ಇದ್ದೀರಾ. ಪೊಲೀಸರು, ಗೃಹರಕ್ಷಕ ದಳ, ಕೇರಳ ಪೊಲೀಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್, NCC, ಶಾಲಾ ಮಕ್ಕಳು ಇವರೆಲ್ಲರೂ ಕೂಡ ಇವತ್ತಿನ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. 7,000 ಆಸನ ವ್ಯವಸ್ಥೆ, 100ಕ್ಕೂ ಹೆಚ್ಚು CCTV ಅಲ್ಲಿ ಅಳವಡಿಸಲಾಗಿದೆ. ಸೊ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಈಗ BBMP ವ್ಯಾಪ್ತಿಯ ಶಾಲೆಗಳು, ಬೇರೆ ಬೇರೆ ಖಾಸಗಿ ಶಾಲೆಯವರು ಕೂಡ ಇವತ್ತು ಪೆರೇಡ್ನಲ್ಲಿ ಭಾಗವಹಿಸಿದ್ರು. ಆ ನೇರ ದೃಶ್ಯಗಳನ್ನು ನೋಡ್ತಾ ಇದ್ರೆ. ಇನ್ನು 10 ಗಂಟೆಯ ನಂತರ ದೆಹಲಿಯಲ್ಲಿ ಮಂಜು ಕವಿದ ವಾತಾವರಣ ಇರೋ ಕಾರಣ ಸ್ವಲ್ಪ ತಡವಾಗಿ ಅಲ್ಲಿ ಆರಂಭ ಆಗ್ತಾ ಇದೆ. ಸೊ ಅದರ ನೇರ ದೃಶ್ಯಗಳನ್ನು ಕೂಡ TV9 ಮೂಲಕ ನಿಮಗೆ ಎಲ್ಲ ಟ್ಯಾಬ್ಲುಗಳ ವಿವರದ ಜೊತೆಗೆ ನಿರಂತರವಾಗಿ ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗ್ತೀವಿ. ನೇರ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಈಗ ಮಾಣಿಕ್ ಶಾ ಪರೇಡ್ ಮೈದಾನದ ನೇರ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. 38 ತುಕಡಿಗಳಿಂದ ಆಕರ್ಷಕ ಪಥಸಂಚಲನ ಈಗ ಸಾಗಿರುವಂಥದ್ದನ್ನು ನೋಡ್ತಾ ಇದ್ದಾರೆ. ಸಾಕಷ್ಟು ಯುವ ಜನರು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ BBMP ಶಾಲಾ ಮಕ್ಕಳು, NCC ಕೆಡೆಟ್ಸ್ ಹಾಗೆ
ಸ್ಕೌಟ್ಸ್ ಅಂಡ್ ಗೈಡ್ಸ್ 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತಿನ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದರು. ಇದು ಮಾಣಿಕ್ ಶಾ ಪೆರೇಡ್ ಮೈದಾನದ ನೇರ ದೃಶ್ಯಗಳು. ಪೊಲೀಸ್ ತಂಡ ಕೂಡ ಆಕರ್ಷಕ ಬೈಕ್ ಸ್ಟಂಟ್ ಮಾಡುವಂಥದ್ದು ಇರ್ಬೋದು, ಶ್ವಾನದಳದವರು ಬಂದಂಥದ್ದು, ಏನು ಫೈರ್ ಫೋರ್ಸ್ ಏನಿದೆ ಅವರು ಕೂಡ ಇವತ್ತಿನ ಒಂದು ಪೆರೇಡ್ನಲ್ಲಿ ಹೆಜ್ಜೆ ಹಾಕಿದರು. ಸೊ ರಾಜ್ಯದಲ್ಲಿ ರಾಜ್ಯ ರಾಜಧಾನಿಯಲ್ಲಿ ನಡೀತಿರುವಂಥ ಗಣರಾಜ್ಯೋತ್ಸವ ಸಂಭ್ರಮದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಧ್ವಜಾರೋಹಣದ ನಂತರ ರಾಜ್ಯಪಾಲರು ಸರ್ಕಾರದ ಒಂದಷ್ಟು ಕಾರ್ಯವೈಖರಿಯ ಬಗ್ಗೆ, ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಅದಾದ ನಂತರ ಸೊ ಇದೀಗ ಪೆರೇಡ್ ಆದ ನಂತರ ಮುಂದಿನ ಒಂದಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗ ನಾಡಗೀತೆ ಅಲ್ಲಿ ಹಾಡಲಾಗುತ್ತೆ, ಆ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ.